ಇವತ್ತು AIUTUC ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ರಾಜ್ಯವ್ಯಾಪಿ ಪ್ರತಿಭಟನಾ ದಿನ, ಬೇಡಿಕೆಗಳ ದಿನ. ಈ ನಿಟ್ಟಿನಲ್ಲಿ ಇವತ್ತು ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ DC ಆಫೀಸ್ ಮುಂದೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದರೆ, ಇವತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸಾವಿರಾರು ಕೋಟಿ ರೂಪಾಯಿ ಯಾರಿಗೆ ಮೂಲವಾಗಿ ಅದು ಸೇರಿದೆ, ಕಟ್ಟಡ ಕಾರ್ಮಿಕರಿಗೆ ಸೇರಿದೆ. ಆದರೆ ಅದನ್ನು ಇವತ್ತು ಕಟ್ಟಡ ಕಾರ್ಮಿಕರ ಒಂದು ಯಾವ ಹಕ್ಕುಗಳನ್ನು ಘೋಷಣೆ ಮಾಡಿತ್ತು ಮಂಡಳಿ, ಅವುಗಳಿಗೆ ನೀಡಲಾರ್ದೇ ಇನ್ಯಾವುದೋ ಯೋಜನೆಗಳಿಗೆ ಅದನ್ನು ಕೊಡ್ತಾ ಇದೆ. ಇವತ್ತು ಏನು 15 ಲಕ್ಷ ಸಸಿ ನೆಡ್ತೀವಿ ಅಂತ ಹೇಳಿ ಅದಕ್ಕೆ ಕೊಡಕ್ಕೆ ಹೊಂಟಿದ್ರು. ಹೋರಾಟ ಮಾಡಿದ ಮೇಲೆ ಅದನ್ನು ವಾಪಸ್ ತಗೊಂಡ್ರು. ಸ್ಲಮ್ ಬೋರ್ಡಿಗೆ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಇನ್ನೂ ಅದನ್ನು ವಾಪಸ್ಸು ಕೊಟ್ಟಿಲ್ಲ ಅದನ್ನು ಮಂಡಳಿಗೆ. ಅದೇ ರೀತಿಯೊಳಗೆ ಕಟ್ಟಡ ಕಾರ್ಮಿಕರಿಗೆ ಏನು ಬೇಕ್ರಿ? ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳೆಲ್ಲ ಬೇಕಾಗಿರುವಂಥದ್ದು. ಇವತ್ತು ಏನು ಸೇಫ್ಟಿ ಕಿಟ್ ಅಂತೆ, ಅಥವಾ ಏನು ಮೇಜನ್ ಕಿಟ್ ಅಂತೆ, ಟೂಲ್ ಕಿಟ್ ಅಂತೆ, ಇಂಥ ನಾನಾ ರೀತಿಯ ಕಿಟ್ಗಳು, ಶಾಲಾ ಕಿಟ್ ಅಂತೆ 10,000 ರೂಪಾಯಿ ಸಾಮಾನುಗಳು ಇರ್ತವಂತಂದು ಅಂದಾರೆ ಶಾಲಾ ಕಿಟ್ಗಳು. ಸ್ವಾಮಿ, ನಿಮ್ಮ ಶಾಲಾ ಕಿಟ್ಗಳನ್ನು ಎಷ್ಟು ಜನಗಳಿಗೆ ಕೊಡಬಲ್ರಿ ನೀವು? ಇದನ್ನು ನಾವು ಕೇಳಬೇಕಾಗೈತಿ. 115 ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡಕತ್ತೀರಿ. ನಮಗೆ ಬೇಕಾಗಿರೋದು ಕಟ್ಟಡ ಕಾರ್ಮಿಕರಿಗೆ ಏನು, ನಿಮ್ಮ ಕಿಟ್ಗಳೆಲ್ಲ ಬೇಕಾಗಿರುವಂಥದ್ದು, ನಿಮ್ಮ ಲ್ಯಾಪ್ಟಾಪ್ಗಳೆಲ್ಲ ಬೇಕಾಗಿರುವಂಥದ್ದು. ಲ್ಯಾಪ್ಟಾಪ್ ಬೇಕಾಗಿರುವಂಥವ್ರು ಅರ್ಜಿ ಹಾಕ್ತಾರೆ, ಅಂಥವ್ರಿಗೆ ಕೊಡ್ರಿ. ಆದರೆ ಕಿಟ್ಗಳ ಹೆಸರಿನಾಗ 100 ಕೋಟಿ ರೂಪಾಯಿಗಳನ್ನು ನುಂಗಾಕೊಂಡತಿ ಮಂಡಳಿ. ಇದನ್ನು ನಾವು ಸಹಿಸಂಗಿಲ್ಲ. ನಮಗೆ ಬೇಕಾಗಿರೋದು ನಿಮ್ಮ ಸೇಫ್ಟಿ ಕಿಟ್ಟು ಅಥವಾ ಟೂಲ್ ಕಿಟ್ ಅಲ್ಲ. ಬದಲಾಗಿ 2 ವರ್ಷ ಏನು ಸ್ಕಾಲರ್ಶಿಪ್ ಹಾಕಿಲ್ಲ, ಸ್ಕಾಲರ್ಶಿಪ್ ಹಾಕ್ರಿ ಅಂತ ಕೇಳಕತ್ತೀವಿ. ಇನ್ನೊಂದು ಕಡೆಗೆ ಇವತ್ತು ಏನು ಪಿಂಚಣಿ ಹಣ 60 ವರ್ಷ ಆಗಿ 6 ತಿಂಗಳು ಒಳಗಡೆನೆ ಹಾಕಬೇಕಂತ. ಆದರೆ 6 ತಿಂಗಳು 60 ವರ್ಷ ಆಗೇತನ್ನುವಂಥ ಪರಿಕಲ್ಪನೆನೇ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಇರಂಗಿಲ್ಲ. ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ, ಏನೇ ಒಂದು ಸರ್ತಿ ಎಲ್ಲರಿಗೂ ಸಹಿತ ಅರಿವು ಮೂಡಿಸ್ಬೇಕಲ್ಲ. ಒಂದು ಸರ್ತಿ ಒನ್ ಟೈಮ್ ಡ್ರೈವ್ ಅಂತೇಳಿ 60 ವರ್ಷ ತುಂಬಿ 1 ವರ್ಷ ಆದ್ರೂ ಸಹಿತ ಅಂಥವ್ರು ಎಲ್ಲರಿಗೂ ಪೆನ್ಷನ್ಗೆ ಅರ್ಜಿ ಹಾಕಕ್ಕೆ ಅವಕಾಶ ಮಾಡಿ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಸ್ವಾಮಿ, ನಾವು ಶಿಕ್ಷಣಕ್ಕೆ ಕೇಳ್ತಾ ಇದ್ದೀವಿ, ನಮ್ಮ ಮಕ್ಕಳ ಶಿಕ್ಷಣಕ್ಕೆ, ಪೆನ್ಷನ್ಗೆ ಕೇಳ್ತಾ ಇದ್ದೀವಿ, ಬದುಕಿಗೆ ಕೇಳ್ತಾ ಇದ್ದೀವಿ. ಅಂಥದ್ದು ಕೊಡೋ ಬದಲಿಗೆ ಎಲ್ಲಿ ಕೊಡ್ತಾ ಇದ್ದೀರಿ ನೀವು? ಕಿಟ್ಗಳಿಗೆ ಕೊಡ್ತಾ ಇದ್ದೀರಾ. ನಿಮ್ಮ ಕಿಟ್ಗಳು ಬೇಡ. ನಿಮ್ಮ ತ್ಯಾಪಿಗಳು ಏನು ಕೊಟ್ಟಿರುವಂಥವು ಮೂಲೆ ಗುಂಪಾಗ್ಯಾವು ನಮ್ಮ ಕಾರ್ಮಿಕರ ಕೈಯಾಗ. ಇವತ್ತು ಅಂತ 100 ಕೋಟಿ ರೂಪಾಯಿಯನ್ನು ಕೊಳ್ಳೆ ಹೊಡೆಯುವ ನೀತಿ ಏನೈತಲ್ಲ, ಈ ಕಿಟ್ಗಳನ್ನು ಕೊಡೋದು ಫಸ್ಟ್ ಅದನ್ನು ನಿಲ್ಲಿಸ್ರಿ. ಬದುಕಿನ ವಿಷಯಗಳಿಗೆ ಕೊಡ್ರಿ ನೀವು. RPL ಟ್ರೈನಿಂಗ್ ಅಂತ ಮಾಡಿದ್ರು, ಅದರದ್ದು ಹಣ ಇನ್ನೂ ಎಲ್ಲ ಕಡೆನೂ ಬಂದಿಲ್ಲ. ಒಂದೊಂದು ಕಡೆ ಬಂದವಂತ ಹೇಳಕತ್ತಾರೆ. ಸ್ವಾಮಿ, ಒಟ್ಟಾರೆ ನಾವು ಕೇಳುವಂಥದ್ದು ಏನು, 2 ವರ್ಷದ್ದು ಸ್ಕಾಲರ್ಶಿಪ್ ಕೊಡ್ರಿ. ಅದೇ ರೀತಿಯೊಳಗೆ ಸ್ಕಾಲರ್ಶಿಪ್ ಹಣವನ್ನು ಅರ್ಧಕ್ಕರ್ಧ ಕಟ್ ಮಾಡಿದ್ರಿ. ಯಾಕೆ ಕಟ್ ಮಾಡಿದ್ರಿ? ನೀವು ಮಾತೆತ್ತಿದ್ರೆ ಮಂಡಳಿ ಒಳಗೆ ಹಣ ಇಲ್ಲ ಅಂತ ಹೇಳ್ತೀರಿ. ಕಿಟ್ ಕೊಡಕ್ಕೆ ಹಣ ಐತಾ ನಿಮಗೆ? ಸ್ಲಮ್ ಬೋರ್ಡಿ ಕೊಡಕ್ಕೆ ಹಣ ಐತಾ ನಿಮಗೆ? ಗಿಡ ಹಚ್ಚಕ್ಕೆ ಕೊಡಕ್ಕೆ ಹಣ ಐತಾ ನಿಮಗೆ? ಸೊ ಇದನ್ನ ನಮ್ಮ ಕಟ್ಟಡ ಕಾರ್ಮಿಕರು ಏನು ಓದಿಲ್ಲ, ಬರೆದಿಲ್ಲ, ಅವ್ರಿಗೆ ಅರ್ಥ ಆಗಂಗಿಲ್ಲ ಅಂತ ತಿಳ್ಕೊಂಡಿರ ನೀವು. ಅವರು ಸಹಿತ ತಮ್ಮ ಜೀವನದ ಯೂನಿವರ್ಸಿಟಿ ಒಳಗೆ ಕಲ್ತಿದ್ದಾರೆ, ಬದುಕಿನ ಯೂನಿವರ್ಸಿಟಿ ಒಳಗೆ ಕಲ್ತಾರ ಅವರು. ಅವರನ್ನು ನೀವು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದಕ್ಕೆ ಇಡೀ ರಾಜ್ಯದಾದ್ಯಂತ AIUTUC ನೇತೃತ್ವದೊಳಗೆ ನಾವಿವತ್ತು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲ ಕಡೆನೂ ಕಟ್ಟಡ ಕಾರ್ಮಿಕರು, ಯಾಕಂದರೆ ನಿಮಗೆ ದಿನಕ್ಕೊಬ್ಬೊಬ್ಬ ಮಾಲಕ, ಎಲ್ಲರೂ ಸೇರೋಕ್ಕಾಗಂಗಿಲ್ಲ. ಆ ನಿಟ್ಟಿನಲ್ಲಿ ಹಾಗಿದ್ರೆ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ರೀತಿಯೊಳಗೆ ಬಂದ್ರೂ ಸಹಿತ ಇಲ್ಲಿ ನಿಮ್ಮ ಒಗ್ಗಟ್ಟು ಹೋರಾಟ ಒಂದೇ ದಾರಿ ಅಂತೇಳಿ ಈ ಮೂಲಕ ಹೇಳಕತ್ತೀವಿ. ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷ. ಯೂನಿಯನ್ ವತಿಯಿಂದ ನಾವು AIUTUC ಯೋಗಪ್ಪ ಜೋತಪ್ಪನವ್ರು ಸಾಕಿನ ಮೊರಬ್. ನಾವು ಕಾರ್ಮಿಕರ ಇಲಾಖೆಗೆ ಹೋಗೋತ್ಲೆ ಅಂದ್ರೆ ಕಿಟ್ಗಳ ನಾವು ಬ್ಯಾಡ್ ಅಂಥೇಳಿ ನಾವು 3-4 ಸಲ ಅರ್ಜಿ ಕೊಟ್ಟರು ಸಹಿತ ಅದೇ ಹೊಳ್ಳೆ ಪದೇ ನಮಗೆ ಕಿಟ್ ಕೊಡ್ತಾರೆ. ಅದ್ರ ಬಗ್ಗೆ ಕೆಲವೊಬ್ಬರಿಗೆ ಬರ್ತಾವೆ, ಕೆಲವೊಬ್ಬರಿಗೆ ಮುಟ್ಟೋದಿಲ್ಲ. ಆ ಕಿಟ್ಗಳ ನಮ್ಗೆ ಬೇಡ, ಪ್ರತಿಯೊಬ್ಬರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ರಿ, ಮಕ್ಕಳ ಸಹಾಯಧನ ಇದನ್ನು ಮಾಡಿಕೊಡ್ರಿ. ನಾವು ಒಬ್ಬೊಬ್ಬರು ಇದನ್ನು ಕೊಟ್ಟಿಲ್ಲ ನಮಗೆ, ಅದ್ರ ಸಂಬಂಧ ಸ್ಕಾಲರ್ಶಿಪ್ ಬಂದೇ ಇಲ್ಲ ಅಂತ ಎಲ್ಲರೂ ನಾವು ಪ್ರತಿಭಟನೆ ಮಾಡಾಕತ್ತ ಅರ್ಜಿ ಕೊಟ್ಟೇವಿ. ಅದಕ್ಕೆ ಯಾರು ಏನೂ ಸ್ಪಂದನ ಮಾಡಿಲ್ಲ ನಮಗೆ. ಆ ಬಳಿಕ ಒಬ್ಬೊಬ್ಬರು ಡೊನೇಷನ್ ಫೀನೇ ಕಟ್ಟಿಲ್ಲ. ಬಡ ಮಕ್ಕಳದಾವೆ, ಸಾಲಿಗೆ ಹಚ್ಬೇಕಂತೇಳಿ ಅಂದ್ರೆ ಅವ್ಕೆ ದುಡ್ಡಿಲ್ಲ. ಅದ್ರ ಬದಲಿ ಕಿಟ್ಟಿನ ಬದಲಿ ಒಬ್ಬೊಬ್ಬರಿಗೆ ದುಡ್ಡು ಹಾಕ್ರಿ, ಮನೆ ಕಟ್ಕೊಳಕ್ಕೆ ಒಂದೊಂದು ಕಾಡಿಗೆ ಇಷ್ಟಿಟ್ಟು ರೊಕ್ಕ ಅಂತ ಕೊಡ್ರಿ, ಅದೊಂದು ಅನುಕೂಲ ಆಗ್ತೈತಿ. ನಿಜವಾದ ಕಾರ್ಮಿಕರಿಗೆ ಇದರಾಗಿಂದ ಸೌಲಭ್ಯ ಅನ್ನುವಂಥದ್ದು ಏನೂ ದೊರಕೇ ಇಲ್ಲ, ಏನೂ ಬರೋದೂ ಇಲ್ಲ.
ಬೋಗಸ್ ಕಾರ್ಡ್ ಯಾವುದಲ್ಲ ಅಂಥವ್ರಿಗೆ ಮುಟ್ಟಾತೈತಿ. ನಿಜವಾದ ಕಾರ್ಮಿಕರು ಎಲ್ಲ ಥರದಿಂದ ಹೋರಾಟ ಮಾಡಿದ್ರೆ ಅದಕ್ಕೆ ಯಾರು ಏನು ಕ್ಯಾರೆ ಅಂತೇಳಿ ಅಂತಾರೆ. ಮುಂದಿನ ನಮಗೆ ಈಗ ಕಿಟ್ ಅನ್ನುವಂಥದ್ದು ಬೇಡ, ಪ್ರತಿಯೊಬ್ಬರಿಗೆ ಒಂದು ಕಾರ್ಡಿಗೆ ಇಷ್ಟಿಷ್ಟು ರೊಕ್ಕ ಅಂತ ಹಾಕ್ರಿ, ಅವರಿಗೆ ಮನೆ ಕಟ್ಕೊತಾರೆ ಅನ್ನುವಂಥದ್ದೊಂದು ಈ ಮಾತನ್ನು ಹೇಳಿ ಯೋಗಪ್ಪ ಜೋತಪ್ಪನವ್ರು ಅಂತೇಳಿ ನಾವು ಇದನ್ನು ಮಾಡಿ. रियाज़ अहमद तड़कोड़ और मैं AIUTUC का सदस्य हूँ। जब से मेरा कार्ड बना था तब से लेके अब तक कोई तकलीफ़ नहीं हुई थी, लेकिन अभी ये जो 3 साल में है जो पैसा भी कट रहा है, किसी किसी का पैसा भी नहीं आ रहा है, और इसमें जो लेबर कार्ड बनने के लिए एजेंटों की धूलमार चढ़ी हुई है। कोई 10,000 लेके बना रहा है नकली कार्ड, कोई 5,000 लेके बना रहा है। जो असल में काम करने वाला है मज़दूर, उस मज़दूर को इसका फ़ायदा नहीं पहुंच पा रहा है। इसके लिए ये लोग ध्यान देने के बजाय जो हमारे कल्याण मंडली में जो पैसा है उस पैसे को अंधाधुंध खर्च कर रहे हैं। हम लोग की मांग है कि जो मज़दूर लोग हैं, जो कंस्ट्रक्शन वर्कर है, इनको जो फ़ायदा पहुंचाना है इसके ज़रिए से हम लोग को किट नहीं चाहिए। जो स्कॉलरशिप हम लोग के बच्चों के लिए मिलना है वो स्कॉलरशिप दीजिए सीधे तरह से, और जो असल काम करने वाला है, असल जो मज़दूर है, कंस्ट्रक्शन वर्कर है, उसका कार्ड आसानी के साथ रिन्यूअल हो जाए, इसके लिए काम कीजिए। और जो शादी का पैसा है, जो शादी का अर्जी डालने का है, जो प्रोसेस है, प्रोसेस होने के बाद भी तो 5-5 साल तक पैसा नहीं जमा हो पा रहा है। इसकी वजह क्या है, इसको तलाश कीजिए। ये हमारी मांग है सरकार से। हाँ, तो इसके लिए आज पूरे कर्नाटक स्टेट में ये UTUC के ज़रिए से हम लोग ये बहुत सारे मांगों को सामने रख कर क्या है सरकार के कानों में इसकी बात डालने के लिए आज ये प्रोटेस्ट कर रहे हैं, और यहाँ से जो आगे चलेगा उसके ज़रिए से हम लोग आगे बढ़े। मेरा नाम रियाज़ अहमद तड़कोड़ है, मैं कंस्ट्रक्शन वर्कर हूँ सर, AIUTUC का एक सदस्य हूँ। ಗುಜ್ಜಣ್ಣವ್ರೆ ಮೊರಬದಿಂದ ನಾನು ಹೆಚ್ಚು ಕಡೆ 35 ವರ್ಷದಿಂದ ಗೌಂಡಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನಮ್ಗೆ 2014ರಿಂದ ಇಂಥ ಮಂಡಳಿಗೆ ನಮ್ಗೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಬೇಕು ಅನ್ನೋದು ಗುರುತಾಗಿದ್ದು 2014 35 ವರ್ಷದಿಂದ ಕೆಲಸ ಮಾಡಕತ್ತೀವಿ. ಅಂದ್ರೆ ಅದ್ರ ಮಾಹಿತಿ ಯಾರೂ ಅಷ್ಟು ಸರಿಯಾಗಿ ಕೊಡಲಿಲ್ಲ. ಆದ್ರೆ ಇವತ್ತೇನಾಗಿತ್ತು ಅಂದ್ರೆ ನಮಗೆ ಸೇರಬೇಕಾಗಿದ್ದು ನಮ್ಮ ಹಕ್ಕಿನ ಹಣಮಣ್ಣ ಯಾರೋ ಬೇರೆಯವ್ರು ತಿಂತಾರೋ, ಬೇರೆಯವರ ಇದಕ್ಕೆ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ಇದನ್ನು ನಾವೆಲ್ಲರೂ ಒಪ್ಪಂಗಿಲ್ಲ. ಯಾಕಂದರೆ ಇವತ್ತ ದುಡ್ದು ಇವತ್ತ ಹೊಟ್ಟೆ ತುಂಬಿಸ್ಕೊಳ್ಳೋಂಥವ್ರು ನಾವು. ನಮ್ಮಂಥವ್ರಿಗೆ ಇವ್ರು ಈ ಥರ ಮೋಸ ಮಾಡ್ತಾರೆ ಅಂದ್ರೆ ಈ ಹಕ್ಕನ್ನು ನಾವು ಎಲ್ಲಿವರೆಗೂ ನಮ್ಮ ಪಾಲಾಗಂಗಿಲ್ಲ, ಅಲ್ಲಿವರೆಗೆ ಮಟ್ಟ ನಾವು ಹೋರಾಟವನ್ನು ಬಿಡೋಂಗಿಲ್ಲ. ಇದು ಶತಸಿದ್ಧ. ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಂಘಟನೆಯಲ್ಲಿ, ಈ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ